ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನಮ್ಮ ಒಂದು ಚಾನಲ್‌ನ ಹೊಸದಾಗಿ ನೋಡ್ತಾ ಇದ್ದೀನಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ಬರುವಂತಹ ವೀಡಿಯೋಸ್ಗಳು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಆಗಿರುತ್ತೆ. ಆ ನೋಟಿಫಿಕೇಷನ್ ಅನ್ನೋದು ಕೂಡ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಯಾರೆಲ್ಲ ಒಂದು ಒಳ್ಳೆ ರಿವ್ಯೂನ ಕೊಟ್ಟಿದ್ದೀರಾ, ಫಸ್ಟ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆನ್ಲೈನಲ್ಲಿ ನಮ್ಮ ಯಾವುದೇ ರೀತಿಯ ಒಂದು ಲೊಕೇಶನ್ಸ್ ಗೊತ್ತಿಲ್ಲ, ನಮ್ಮ ಅಡ್ರೆಸ್ ಗೊತ್ತಿಲ್ಲ, ನಾವು ಯಾರು ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಟ್ರಸ್ಟ್ ಮಾಡಿ ನೀವೆಲ್ಲರೂ ಬಂದು ಜೆನ್ಯೂನ್ ಆಗಿ ಇದೆ ಅಂತ ಹೇಳಿ ನಂಬಿಕೆ ಇಟ್ಟು ಟ್ರಸ್ಟ್ ಮಾಡಿ ವರ್ಕ್‌ನ ತೊಗೊಂಡು ವರ್ಕ್ ಮಾಡಿ ಒಂದು ಜೆನ್ಯೂನ್ ರಿವ್ಯೂ ಅನ್ನೋದನ್ನ ಕೊಟ್ಟಿದ್ದೀರಲ್ಲ, ಸೊ ಅದಕ್ಕೆ ನಿಜವಾಗ್ಲೂ ನನ್ನ ಹತ್ರ ಪದಗಳೇ ಇಲ್ಲ. ಆ್ಯಂಡ್ ಬ್ಯಾಡ್ ಕಮೆಂಟ್ಗಳು ಅವ್ರಿಗೂ ಕೂಡ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಏನಾದ್ರೂ ನಾವು ಹೇಳಿರುವಂತಹ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಹಾಗೆ ನೀವೇನಾದರೂ ನಮ್ಮಲ್ಲಿ ವರ್ಕ್ ಫ್ರಮ್ ಹೋಮ್ ತೊಗೊಂಡೇನಾದ್ರು ಮೋಸ ಆಗಿ ಲಾಸ್ ಆಗಿದ್ದಾಗಿದ್ದರೆ ನಿಮ್ಮ ಹತ್ರ ವಿತ್ ಪ್ರೂಫ್ ಇತ್ತು ಅಂದರೆ ತೊಗೊಂಡು ಬನ್ನಿ, ಅದನ್ನು ಕೂಡ ನಾನು ಅಗ್ರಿ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ನಮ್ಮಲ್ಲಿ 3 ಟೈಪ್ಸ್ ಆಫ್ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಒಂದು ರೀಸೇಲಿಂಗ್ ಆ್ಯಂಡ್ ಒಂದು ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್. ಸೊ ಡಿಪೆಂಡ್ ಆನ್ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಮೇಲೆ ಅದು ಇನ್ಕಮ್ ಸಿಗುತ್ತೆ. 5,000 to 50,000 ವರೆಗೂ ಇನ್ಕಮ್ನ ಅರ್ನ್ ಮಾಡ್ಬೋದು. ಡಿಪೆಂಡ್ ಆನ್ ಯುವರ್ ವರ್ಕ್ ಆ್ಯಂಡ್ ಡಾಟಾ ಎಂಟ್ರಿ. ಮಂತ್ಲಿ 15,000 ರುಪೀಸ್ ಸ್ಯಾಲ್ರಿ ಇರುತ್ತೆ ಅದಕ್ಕೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಸೊ ನಾವು ನಿಮಗೆ ಒಂದು ಟ್ರೈನಿಂಗ್ ಅನ್ನೋದನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ಗೂ ಎಷ್ಟೋ ಜನಕ್ಕೆ ಗೊತ್ತಿದೆ ಇವಾಗ ನಾವು ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ. ಒಂದು ಅಪ್ಲಿಕೇಶನ್ಸ್ ಹಾಕ್ಸೋದ್ರ ಜೊತೆಗೆ ನಿಮಗೆ ಕಂಡಕ್ಟ್ ಮಾಡ್ತೀವಿ. ಈ ಒಂದು 3 ಜಾಬು ಕೂಡ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಮ್ಮ ಒಂದು ವಾಟ್ಸಪ್ ನಂಬರ್ 6361587737 ಏನಿದೆ, ನೀವು ಅದು ನಂಬರ್ನ ಸೇವ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಬರುವಂತಹ ವರ್ಕ್ ಫ್ರಮ್ ಹೋಮ್ ಪ್ರಾಜೆಕ್ಟ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅವಾಗ ಬೇಕಾದರೆ ನೀವು ಜಾಬ್ ಆಪರ್ಚುನಿಟಿನ ತೊಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ ಎಷ್ಟೇ ತಿಳಿಸ್ಕೊಟ್ರು ಎಷ್ಟೇ ಮಾಡಿದ್ರು ಲೈವ್ ಟು ಲೈವ್ ನಾವು ಮಾತಾಡ್ತೀವಲ್ವಾ, ಎಕ್ಸ್ಪ್ಲೇನ್ ಮಾಡ್ತೀವಲ್ವಾ, ಡೌಟ್ಸ್ ಕ್ಲಿಯರ್ ಮಾಡ್ತೀವಲ್ಲ, ಆಗಷ್ಟೇ ನಿಮಗೆ ವರ್ಕ್ ಬಗ್ಗೆ ಅರ್ಥ ಆಗೋದು. ಸೊ ಅಂಡ್ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದು ಡೆಡಿಕೇಶನ್ ಆಗಿ 100% ವರ್ಕ್ ಮಾಡೋರು ಮಾತ್ರನೇ ನಮಗೆ ಬೇಕಾಗಿರೋದು. ಸೊ ನೀವು ಅಷ್ಟೇ 100% ವರ್ಕ್ ಮಾಡಲಿಕ್ಕೆ ನಿಮ್ಮ ಹತ್ರ ಕಾಲಾವಕಾಶ ಇದೆ, ಟೈಮ್ ಇದೆ. ಸೊ ನಾನು ಮಾಡ್ತೀನಿ ವರ್ಕು ಡೆಡಿಕೇಶನ್ ಆಗಿ ಅನ್ನೋದಿತ್ತು ಅಂದರೆ ಡೆಫಿನೆಟ್ಲಿ ಆಲ್ವೇಸ್ ವೆಲ್ಕಮ್. ಇಲ್ಲ ನಾನು ಏನೂ ಮಾಡಲ್ಲ, ಸುಮ್ಮನೆ ತಿಳ್ಕೊಂಡು ಹಂಗೆ ಇದ್ದುಬಿಡ್ತೀನಿ, ಬಟ್ ನಂಗೆ ಹಂಗೆ ಸ್ಯಾಲ್ರಿ ಬೇಕು ಅನ್ನೋರು ನೀವು ಅಲ್ಲೇ ಇರಿ, ದಯವಿಟ್ಟು ನಾವು ಇಲ್ಲೇ ಇರ್ತೀವಿ. ಸೊ ಫ್ರೆಂಡ್ಸ್, ಆದಷ್ಟು ನಾವು ವಾಟ್ಸಪ್ಪಲ್ಲಿ ರಿಪ್ಲೈ ಅನ್ನೋದನ್ನ ಮಾಡ್ತಿದ್ದೀವಿ ಇವಾಗ. ಬಟ್ ಆದರೆ ನಂಗೊಂದು ಭಯ ಏನಪ್ಪ ಅಂದರೆ ಮತ್ತೆ ಎಲ್ಲಿ ಬ್ಯಾನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಪ್ರತಿ ಬಾರಿ ಹೇಳಿದ್ದೀನಿ, ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ಗೋಚಾಟ್ ಆ್ಯಪ್ ಲಿಂಕ್ನ ಹಾಕಿದ್ದೀವಿ. ಮತ್ತು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ನೋಡಿ. ಸೇಮ್ ವಾಟ್ಸಪ್ ಥರನೇ ಇರುತ್ತೆ, ಜಸ್ಟ್ ನಿಮಗೆ ಸ್ಟೇಟಸ್ ಒಂದು ಮೇಂಟೈನ್ ಮಾಡೋಕ್ಕಾಗಲ್ಲ, ಹಾಕ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಗೋ ಚಾಟಲ್ಲಿ ನಿಮಗೆ ಸೇಮ್ ಡೇ ರಿಪ್ಲೈ ಸಿಗುತ್ತೆ, ಇಮಿಡಿಯೇಟ್ ರಿಪ್ಲೈ ಸಿಗುತ್ತೆ. ಯಾಕಂದರೆ ಅಲ್ಲಿ ಎಷ್ಟೇ ರಿಪೀಟ್ ಮೆಸೇಜ್ಗಳು, ಎಷ್ಟೇ ಚಾಟ್ ಮೆಸೇಜ್ ಮಾಡಿದ್ರು ಕೂಡ ಯಾವುದೇ ರೀತಿ ಬ್ಲಾಕ್ ಆಗಲಿ ಇದುವರೆಗೂ ಏನೂ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ಮಾಡೋದ್ರಿಂದ ಎವ್ರಿ ಡೇ ಸೇಮ್ ಮೆಸೇಜಸ್ ಹೋಗೋದ್ರಿಂದ ಸೊ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ನಿಮ್ಮ ನಂಬರ್ ನಮ್ಮಲ್ಲಿ ಸೇವ್ ಆಯಿತು ಅಂದರೆ, ಸೊ ನೀವು ಒನ್ಸ್ ನಮ್ಮ ಒಂದು ವರ್ಕ್ ಫ್ರಮ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಾವು ನಿಮಗೆ ಸಡನ್ ರಿಪ್ಲೈ ಅನ್ನೋದು ಕೂಡ ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಸಿಗ್ತಿದೆ ಅಂತ ಅನ್ಕೋತೀನಿ. ಸೊ ಯಾರು ಕೂಡ ಬೇಜಾರಾಗಬೇಡಿ. ಸೊ ಮತ್ತೆ ಈ ವಿಡಿಯೋದಲ್ಲೂ ಕೂಡ ನಾನು ಗೋಚಾಟ್ ಆ್ಯಪ್ ಲಿಂಕು ಮತ್ತು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತೇಳಿ ನಾನು ಮೆನ್ಷನ್ ಮಾಡಿರ್ತೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ, ನೀವು ಡೌನ್ಲೋಡ್ನ ಮಾಡಿಕೊಂಡು ಗೋಚಾಟ್ ಆ್ಯಪಲ್ಲಿ DM ಮಾಡಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಆನ್ಲೈನಲ್ಲಿ ಟ್ರಸ್ಟ್ ಮಾಡಿ ಇಲ್ಲಿ ವರ್ಕ್ನ ತೊಗೊಂಡು ಮಾಡ್ತಿರೋದಕ್ಕೆ. ಸೊ ಅಂಡ್ ಈಚ್ ಆ್ಯಂಡ್ ಎವ್ರಿ ಒನ್ಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಿಮ್ಮ ಒಂದು ವರ್ಕ್ನ ಕಂಪ್ಲೀಟ್ ಮಾಡಿ ನೀವು ಕೂಡ ಸ್ಯಾಲ್ರಿನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಒಂದು ಕಂಪನಿ ಅಂತ ಯಾರು ಹೇಳ್ತಿದ್ದೀರಲ್ಲ, ನಾವು ಯಾವುದೇ ರೀತಿ ಕಂಪನಿ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಇಲ್ಲಿ ನಾವು ಸ್ಮಾಲ್ ಒಂದು ಫ್ರ್ಯಾಂಚೈಸಿ ಅಂತ ಹೇಳಿ ನಾವು ವರ್ಕ್ನ ಆನ್ಲೈನ್ ಮುಖಾಂತರ ಮಾತ್ರನೇ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅಂತ ವೆರಿ ಕ್ಲಿಯರ್ಲಿ ಇಂಟ್ರಡಕ್ಷನ್ ಅನ್ನೋದನ್ನ ಕೊಟ್ಟಿದ್ದೀನಿ, ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಇದು ಓನ್ಲಿ ಫಾರ್ ಆನ್ಲೈನ್ ಸರ್ವಿಸಸ್ ಆಗಿರುತ್ತೆ. ನಾವು ಯಾವುದೇ ರೀತಿ ಕಂಪ್ನಿನ ಓಪನ್ ಮಾಡಿಲ್ಲ, ನಮ್ಮ ಹತ್ರ ಯಾವುದೇ ರೀತಿ ಕಂಪ್ನಿನ ಇಲ್ಲ. ನಿಮ್ಮ ಆಶೀರ್ವಾದದಿಂದ ಆಯಿತು ಅಂದರೆ ನಿಜವಾಗ್ಲೂ ಅದಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಒಂದು ರಿಕ್ವೆಸ್ಟು, ನಿಮ್ಮ ಕೈಲಿ ಬೆಳೆಸೋಕ್ಕಾಗಲಿಲ್ವಾ ಬೆಳೆಯೋರನ್ನ, ಬಿಟ್ಬಿಡಿ ಅಲ್ಲಿಗೆ. ನೀವು ಬೆಳೆಯಲ್ಲ, ಬೆಳೆಯೋರ್ನೂ ಬೆಳೆಯೋಕ್ಕೆ ಬಿಡಲ್ಲ. ಅಟ್ಲೀಸ್ಟ್ ನೀವು ಹಾಕೋ ಒಂದು ಕಮೆಂಟ್ ಒಬ್ರಿಗೆ ಸ್ಫೂರ್ತಿ ಆಗಬೇಕು ಹೊರತು ಅದು ಹಿಂದೆ ಒಂದು ಸ್ಟೆಪ್ ಹೆಜ್ಜೆ ಇಡಬೇಕು ಅನ್ನೋ ಥರ ಆಗಬಾರ್ದು. ಇಲ್ಲಿ ಯಾರೋ ಏನೊಬ್ರು ಬೆಳಿಬೇಕು ಅಂತ ಹೇಳಿ ಬಂದಿರ್ತೀರ. ಸೊ ಆ ಬೆಳೆಯೋ ಒಂದು ನೀವು ಹಾಕೋ ಒಂದೊಂದು ಕಮೆಂಟ್ಗಳು ಕೂಡ ಹಾಗೆ ಇರುತ್ತೆ ನನಗೆ. ನಾನು ಈಚ್ ಆ್ಯಂಡ್ ಎವ್ರಿ ವೀಡಿಯೋಗೂ ಕೂಡ ಯಾವುದೇ ಕಮೆಂಟ್ ಆಫ್ ಮಾಡ್ಕೊಂಡಿಲ್ಲ ನಾನು.
ಆನಲ್ಲೇ ಇದೆ. ಬಿಕಾಸ್ ನಾವು ಜೆನ್ಯೂನ್ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಮೈ ಸೆಲ್ಫ್ ನಾನು ಜೆನ್ಯೂನ್ ಆಗಿ ಕೊಡ್ತಾ ಇದ್ದೀನಿ. ಅದನ್ನ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾವೇನಾದ್ರೂ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಿಮ್ಮ ಹತ್ರ ಅಮೌಂಟ್ ಕಟ್ಟಿಸಿ ಏನಾದರೂ ಲಾಸ್ ಆಗಿ, ವೇಸ್ಟ್ ಆಗಿ, ಯಾವುದೇ ರೀತಿ ಕೆಲಸನೂ ಕೊಡದೆ ನಮ್ಮ ಕಡೆಯಿಂದ ಆಗಿದ್ರೆ ನಿಮ್ಮ ಹತ್ರ ವಿತ್ ಪ್ರೂಫ್ ಇದ್ದರೆ ತೊಗೊಬನ್ನಿ. ಆವಾಗ ನೀವು ಗುಡ್ ಆರ್ ಬ್ಯಾಡ್ ಕಂಪನಿ ಅಂತೇಳಿ ಕನ್ಸಿಡರ್ ಮಾಡಿ. ಕಂಪನಿ ಇತ್ತು ಅಂದರೆ ಕೊಡಿಸಿ ತೊಗೋತೀನಿ, ಇಲ್ಲ ಅಂತ ಹೇಳಲ್ಲ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಕಮೆಂಟ್ಗಳೆಲ್ಲ ಬರುತ್ತೆ. ನಂಗೆ ಒಂದ್ಸಲ ನಗುನೂ ಬರುತ್ತೆ. ಬಟ್ ಬೇಜಾರು ಆಗುತ್ತೆ. ತೊಂದರೆ ಇಲ್ಲ, ಹಾಕಿ. ಯಾಕಂದರೆ ನೀವೆಲ್ಲೋ ಒಂದು ಕಡೆ ಹೋಗಿ ಲಾಸ್ ಮಾಡ್ಕೊಂಡಿರ್ತೀರ. ಆ್ಯಂಡ್ ತುಂಬ ಜನ ನನಗೆ ಮೆಸೇಜಸ್ ಹಾಕೋದು ಕಮೆಂಟ್ ಸೆಕ್ಷನಲ್ಲಿ ಮತ್ತು ವಾಟ್ಸಪ್ಪಲ್ಲಿ, ಎಲ್ಲೋ ಒಂದು ಕಡೆ ಹೋಗಿ ನೀವು ಲಾಸ್ನ ಮಾಡ್ಕೊಂಡಿದ್ದೀರಾ. 15K 20K 30K, ಕೆಲವರಂತೂ ಮಾಂಗಲ್ಯ ಸರ ಇಟ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಮೇಡಮ್ ಅಂತ ಅವೆಲ್ಲ ವಿಚಾರಗಳನ್ನ ಕೇಳಿದಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು. ಬಟ್ ಆದರೆ ಒಂದು ಡ್ಯಾಮ್ ಶ್ಯೂರ್, ನಾನು 100% ನಿಮ್ಗೊಂದು ಶ್ಯೂರ್ ಗ್ಯಾರಂಟಿ ಕೊಡ್ತೀನಿ. ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದೇ ಆಗಿದ್ದಲ್ಲಿ ಡೆಫಿನೆಟ್ಲಿ ನಿಮಗೆ ಪ್ರತಿಯೊಬ್ಬರು ಕೂಡ ನೀವು ಏನು ಕಳ್ಕೊಂಡಿದ್ದೀರಾ ಅದನ್ನ ಇಲ್ಲಿ ಗಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕಷ್ಟಪಡಬೇಕು. ಒಂದು ಶ್ರಮ ಅನ್ನೋದು ನೀವು ಹಾಕಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರಮ ಇಲ್ಲದೆ ಯಾವುದೂ ಕೂಡ ಈಸಿಯಾಗಿ ನಮ್ಗೆ ಇವತ್ತು ಸಿಗಲ್ಲ. ಓಕೆನಾ? ಸೊ ಹಾಗಾಗಿ ಫ್ರೆಂಡ್ಸ್, ಈಚ್ ಆ್ಯಂಡ್ ಎವ್ರಿ ಒನ್ಗೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಡೆಡಿಕೇಶನ್ ಇದ್ದು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ನಿಮ್ಮಲ್ಲಿ ಇತ್ತು ಅಂದರೆ ಡೆಫಿನೆಟ್ಲಿ ಬನ್ನಿ, ಆಲ್ವೇಸ್ ವೆಲ್ಕಮ್. ಇಲ್ವಾ, ನೀವು ಅಲ್ಲೇ ಇರಿ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ